ಮೊನ್ನೆ ತಾನೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತ ಡಾಕ್ಟರ್ ಉಮೇಶ್ ಜಾಧವ್ ಸದ್ಯ ಯಡಿಯೂರಪ್ಪನವರನ್ನ ಭೇಟಿಯಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಭೇಟಿ ಆಗಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಚುನಾವಣಾ ತಯಾರಿ ಬಗ್ಗೆ ಯಡಿಯೂರಪ್ಪನವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ, ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ನನ್ನ ರಾಜೀನಾಮೆ ಅಂಗೀಕಾರ ಆಗುತ್ತೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಬೆಂಗಳೂರು ನಗರದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಿಸಿಗ್ನೇಷನ್ ಎಕ್ಸೆಪ್ಟ್ ಆಗ್ತದೆ, ದೇರ್ ವಿಲ್ ಬಿ ಎನಿ ನೋ ಪ್ರಾಬ್ಲಮ್, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್, ಏನಾಗಲ್ಲ ಅಷ್ಟೇ. ಅಲ್ಲ, ಇದ್ರ ಹಿಂದೆ ಸ್ಪೀಕರ್ ಅವ್ರ ಹಿಂದೆ ಏನಾದ್ರು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಪ್ರಭಾವ ಇದೆಯಾ ಅಂತ ತಮ್ಗೇನಾದ್ರು ಅನಿಸ್ತಾ ಇದೆಯಾ? ರಮೇಶ್ ಕುಮಾರ್ ಜಿ ಅವರು ಬಹಳ ಒಳ್ಳೆ ಸ್ಪೀಕರ್, ಜಗತ್ತಿನ ಯಾವ ಒತ್ತಡಕ್ಕೂ ಮಣಿಲಾರದೆ ಕೆಲಸ ಮಾಡ್ತಾನೆ, ಪೂರ್ತಿ ಭರೋಸೆ ಇದೆ, 100% ಕಾನ್ಫಿಡೆನ್ಸ್ ಇದೆ, ಯಾವ ಒತ್ತಡಗಳು ಮಣಿಲ್ಲ. ಸರ್, ಈಗ ಯಡಿಯೂರಪ್ಪ ಅವ್ರನ್ನ ಭೇಟಿ ಆಗೋಂತ ಉದ್ದೇಶ ಸರ್? ನಾನು ಬಂದೀನಿ, ನಾನು ಊರಿಂದ ಬಂದೀನಿ, ಸ್ವಲ್ಪ ನಮಸ್ಕಾರ ಮಾಡಿ ಹೋಗಿ ಬಂದಿವಿ ಅಷ್ಟೇ. ಇದ್ರ ಬಗ್ಗೆ ಯಾವ್ದು ಚರ್ಚೆ ಆಗಿಲ್ಲ, ಅವ್ರು ಇನ್ನೂ ಭೇಟಿನೂ ಆಗಿಲ್ಲ. ಅವ್ರಿಗೆ ಟೈಮ್ ಆಯ್ತು, ಬರ್ತಾ ಇದ್ದೀನಿ, ಬಂದು ಭೇಟಿ ಆಗ್ಬೇಕು. ಮನೆಗೆ ಅಷ್ಟೇ ಬಂದು ಅವ್ರು ಭೇಟಿ ಆಗಿಲ್ಲ. ನಾನು ಸ್ಪೀಕರ್ ಚೇಂಬರ್ ಹೋಗ್ಬೇಕು, ಅಲ್ಲಿ ಹೋಗ್ತಾ ಇದ್ದೆ. ಈಗ ಸ್ಪೀಕರ್ ಚೇಂಬರ್ ಹೋಗ್ತಾ ಇದ್ದೀನಿ. ಇದೆ ಯಾವ್ದು ಏನಾಗಿ ಡೆವಲಪ್ಮೆಂಟ್ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಅಲ್ಲಿ ಖರ್ಗೆ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ಅವ್ರು ಸ್ಪರ್ಧೆ ಮಾಡಕ್ ಅವಕಾಶ ಇದೆ, ಬಟ್ ಮಾಡ್ಲಿ, ನಾವು ನೋಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ಅದೇ ಹೇಳ್ತೀವಿ ಅವರಿಗೆ.